ಹಸ್ತ ನಕ್ಷತ್ರವು ಚಂದ್ರನ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಚಂದ್ರನ ಪ್ರಭಾವವನ್ನು ಹೊಂದಿರುತ್ತಾರೆ. 27 ನಕ್ಷತ್ರಗಳಲ್ಲಿ ಇದು 13ನೇ ನಕ್ಷತ್ರವಾಗಿದೆ. ಈ ನಕ್ಷತ್ರದ ಸ್ತ್ರೀಯರು ತನ್ನ ಸ್ವಭಾವದಲ್ಲಿ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾಳೆ. ಹಸ್ತ ನಕ್ಷತ್ರದ ಅಧಿಪತಿ ಸವಿತೃ ಗುರಿಯನ್ನು ತಲುಪುವ ಮತ್ತು ವೇಗವಾಗಿ ಅದನ್ನು ಸಾಧಿಸುವ ಶಕ್ತಿ ನೀಡುತ್ತದೆ. ಈ ನಕ್ಷತ್ರದಲ್ಲಿ ಹುಟ್ಟಿದವರು ಪ್ರಖ್ಯಾತರಾಗುತ್ತಾರೆ, ಧಾರ್ಮಿಕ ಮನೋಭಾವದವರಾಗುತ್ತಾರೆ, ಬ್ರಾಹ್ಮಣರು ಹಾಗೂ ವಿದ್ವಾಂಸರನ್ನು ಗೌರವಿಸುವವರಾಗುತ್ತಾರೆ ಮತ್ತು ಸಂಪತ್ತನ್ನು ಸಂಗ್ರಹಿಸುತ್ತಾರೆ. ಇವರು ಎತ್ತರಕ್ಕೆ ಹಾಗೂ ಸಣ್ಣಗೆ ಇರುತ್ತಾರೆ. ಇತರರನ್ನು ಗೆಲ್ಲುವುದು ಇವರಿಗೆ ಸಲೀಸಾಗುತ್ತದೆ. ಇವರು ಯಾವುದೇ ಕೆಲಸಕ್ಕಾದರೂ ಸೂಕ್ತರಾಗುತ್ತಾರೆ. ಇವರಿಗೆ ಯಾವುದೇ ಉನ್ನತ ಶಿಕ್ಷಣ ಸಿಗದಿದ್ದರೂ ವಹಿಸಿದ ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲವರಾಗಿರುತ್ತಾರೆ. ಊಹಾತ್ಮಕ ಶಕ್ತಿ ಹೆಚ್ಚಿರುತ್ತದೆ. ಎಲ್ಲ ವಿಚಾರವನ್ನು ಚೆನ್ನಾಗಿ ನಿರ್ವಹಿಸಬಲ್ಲವರಾಗಿರುತ್ತಾರೆ. ಪ್ರಯಾಣ ಹೆಚ್ಚು ಮಾಡಬೇಕಾದ ಕೆಲಸಗಳಲ್ಲಿ ಸಾಧನೆ ಮಾಡಬಲ್ಲವರಾಗುತ್ತಾರೆ. ಶ್ವಾಸಕೋಶ ಸಮಸ್ಯೆ, ಕೆಮ್ಮು, ಆಸ್ತಮಾ, ಹೆಚ್ಚಿನ ರಕ್ತದೊತ್ತಡ, ಹೃದಯ ಸಂಬಂಧಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಪ್ರತಿಭಾವಂತರು, ವಾಸ್ತವವಾದಿಗಳು, ತ್ಯಾಗ ಮನೋಭಾವದವಾಗಿರುತ್ತಾರೆ. ಹಸ್ತ ನಕ್ಷತ್ರದಲ್ಲಿ ಹಲವಾರು ಕುತೂಹಲಕಾರಿ ವಿಚಾರಗಳು ಕಂಡುಬರುತ್ತದೆ. ಇದು ಚಂದ್ರನ ನಕ್ಷತ್ರವಾಗಿದೆ. ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರ ಬರುವ ಕಾರಣ ರಾಶ್ಯಾಧಿಪತಿ ಬುಧನಾಗುತ್ತಾನೆ. ಹಸ್ತ ನಕ್ಷತ್ರದ ದೇವತೆಯು ಸೂರ್ಯದೇವನಾಗುತ್ತಾನೆ. ಕೋಪ ಬೇಗನೆ ಬರುತ್ತದೆ, ಆದರೆ ಬಹುಕಾಲ ನಿಲ್ಲದು. ಉಪಯೋಗ ಇಲ್ಲದ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ. ಇವರು ಮಾಡುವ ಕೆಲಸ ಕಾರ್ಯಗಳನ್ನು ಯಾರೇ ಆಗಲಿ ವಿರೋಧಿಸಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಬಾರದು. ಯೋಗ, ಪ್ರಾಣಾಯಾಮ, ಸಂಗೀತ ಮುಂತಾದ ಸಾಂಪ್ರದಾಯಿಕ ಕಲೆಗಳು ಇವರಿಗೆ ಬಂದಿರುತ್ತವೆ. ಹಸ್ತವು ಚಂದ್ರನ ನಕ್ಷತ್ರವಾಗಿದ್ದು ಮತ್ತು ದೇವತೆ ರವಿ ಆದ್ದರಿಂದ ತಂದೆ ತಾಯಿಯ ಮೇಲೆ ವಿಶೇಷ ಪ್ರೀತಿ, ಅಕ್ಕರೆ, ಗೌರವ ಲಭಿಸುತ್ತದೆ. ನೋಡಲು ಅಂದವಾಗಿರುತ್ತಾರೆ. ರಹಸ್ಯವಾಗಿ ಹಣವನ್ನು ಸಂಗ್ರಹಿಸುತ್ತಾರೆ. ಉಪಯೋಗವಿಲ್ಲ ಎಂಬ ಭಾವನೆ ಬಂದರೆ ಕೈಹಿಡಿದ ಕೆಲಸ ಕಾರ್ಯಗಳನ್ನು ಅರ್ಧಕ್ಕೆ ನಿಲ್ಲಿಸುವಿರಿ. ಸೂರ್ಯನಿಗೆ ಅರ್ಘ್ಯ ನೀಡುವುದರಿಂದ ಎಲ್ಲ ರೀತಿಯ ಕಷ್ಟ ನಷ್ಟಗಳು ದೂರವಾಗುತ್ತವೆ. ಆದಿತ್ಯ ಹೃದಯ ಪಠಣೆಯಿಂದ ಸಕಲವೂ ಲಭಿಸುತ್ತದೆ. ಪಾಂಡವರಲ್ಲಿ ಇಬ್ಬರಾದ ನಕುಲ ಸಹದೇವರ ಜನನವಾಗಿದ್ದು ಇದೇ ನಕ್ಷತ್ರದಲ್ಲಿ. ವಿಶೇಷವಾದ ವಿದ್ಯಾಭ್ಯಾಸವಿರುತ್ತದೆ. ಅಪಾಯವನ್ನು ಲೆಕ್ಕಿಸದೆ ಸಾಹಸದ ಕೆಲಸಗಳನ್ನು ಮಾಡುತ್ತಾರೆ. ಹಣಕಾಸಿನ ತೊಂದರೆ ಬಾರದು. ಅವಶ್ಯಕತೆ ಬಂದರೆ ಜನರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕಲ್ಪಿಸುತ್ತಾರೆ. ಸದಾಕಾಲ ಉತ್ಸಾಹದಿಂದ ಇರುವ ಇವರು ಎಲ್ಲರಿಗೂ ಸ್ಫೂರ್ತಿಯಾಗಿ ಬಾಳುತ್ತಾರೆ. ಸಮಯವನ್ನು ಆಧರಿಸಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ. ಅದೃಷ್ಟಶಾಲಿಗಳು. ದೇವರಲ್ಲಿ ನಂಬಿಕೆ ಇರುತ್ತದೆ, ಆದರೆ ಕೆಲಸ ಮಾಡದೆ ದೇವರನ್ನು ಬೇಡುವುದಿಲ್ಲ. ಯಂತ್ರ ಮಂತ್ರಗಳಲ್ಲಿ ವಿಶೇಷ ಆಸಕ್ತಿ ಮೂಡುತ್ತದೆ. ಅಕ್ಕಿ, ಬೆಲ್ಲ, ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನು ದಾನ ನೀಡಿ ಯಾವುದೇ ಕೆಲಸವನ್ನು ಆರಂಭಿಸಿದರೂ ಜಯ ಲಭಿಸುತ್ತದೆ. ರಾಜಕೀಯದಲ್ಲಿ ಆಸಕ್ತಿ ಇದ್ದರೂ ನೇರವಾಗಿ ಭಾಗಿಯಾಗುವುದಿಲ್ಲ. ಸ್ವಾರ್ಥದ ಗುಣ ಇರುವುದಿಲ್ಲ. ಎಲೆಮರೆಯ ಕಾಯಿಗಳಂತೆ ಇವರು ದುಡಿಯುತ್ತಾರೆ. ಸಾಮಾನ್ಯವಾಗಿ ತಪ್ಪನ್ನು ಮಾಡುವುದಿಲ್ಲ ಮತ್ತು ತಪ್ಪು ಮಾಡಿದವರನ್ನು ಕ್ಷಮಿಸುವುದಿಲ್ಲ. ಇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಇವರ ಜೊತೆ ಇರುವವರಿಗೆ ಸುಖ ಜೀವನ ಲಭಿಸುವುದು ಖಂಡಿತ. ಹಸ್ತ ನಕ್ಷತ್ರದ ಸ್ತ್ರೀಯರು ಹೆಚ್ಚು ಸೃಜನಶೀಲ ಮತ್ತು ಕಾಲ್ಪನಿಕ ವ್ಯಕ್ತಿಗಳಾಗಿದ್ದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವ ಉತ್ತಮ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರು ಮಹತ್ವಾಕಾಂಕ್ಷೆಯುಳ್ಳವರು, ಸ್ವತಂತ್ರರು ಮತ್ತು ತಮ್ಮ ಗುರಿಗಳನ್ನು ತಲುಪಲು ನಿರ್ಧರಿಸುತ್ತಾರೆ. ಅವರು ಉತ್ತಮ ಸಾಂಸ್ಥಿಕ ಕೌಶಲ್ಯಗಳನ್ನು ಹೊಂದಿದ್ದಾರೆ ಮತ್ತು ಅತ್ಯುತ್ತಮ ಯೋಜಕರು. ಹಸ್ತ ನಕ್ಷತ್ರದ ಮಹಿಳೆಯರು ಹೆಚ್ಚು ಸ್ವತಂತ್ರರು ಮತ್ತು ಅವರ ಅಗತ್ಯಗಳನ್ನು ನೋಡಿಕೊಳ್ಳಲು ಬೇರೆಯವರು ಅಗತ್ಯವಿಲ್ಲ. ಅವರು ಪ್ರಾಮಾಣಿಕರು, ವಿಶ್ವಾಸಾರ್ಹರು ಮತ್ತು ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ನಕಾರಾತ್ಮಕ ಬದಿಯಲ್ಲಿ ಅವರು ಕೆಲವೊಮ್ಮೆ ಅತಿಯಾದ ವಿಮರ್ಶಾತ್ಮಕ, ತೀರ್ಪಿನ ಮತ್ತು ಸ್ವಯಂ ಕೇಂದ್ರಿತರಾಗಬಹುದು.
ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ತುಂಬಾ ನಾಚಿಕೆ ಸ್ವಭಾವದವರಾಗಿರುತ್ತಾರೆ ಮತ್ತು ಆದ್ದರಿಂದ ಕಡಿಮೆ ಮಾತನಾಡುವವರಾಗಿರುತ್ತಾರೆ. ಸಂಕೋಚವು ಅಂತರ್ಮುಖಿಯ ಗುಣಗಳಲ್ಲಿ ಅಂತರ್ಗತವಾಗಿರುತ್ತದೆ. ಹೇಗಾದರೂ ಅವರು ಇತರರನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕೆಂದರೆ ಈ ಸಂಕೋಚವನ್ನು ಬದಿಗೆ ಸರಿಸುತ್ತಾರೆ. ಪುರುಷರಂತೆ ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಕೂಡ ಭೂಮಿಗೆ ಇಳಿಯುತ್ತಾಳೆ. ಆದಾಗ್ಯೂ ಅವಳು ತಪ್ಪು ಕಾಣಿಸಿದರೆ ಅವಳು ತುಂಬಾ ಮುಕ್ತವಾಗಿ ಮಾತನಾಡುತ್ತಾಳೆ. ಈ ಹಂತದಲ್ಲಿದ್ದಾಗ ಆಕೆಯ ಮಾತುಗಳು ಯಾರೊಬ್ಬರ ಮೇಲೆ ಬೀರಬಹುದಾದ ಪ್ರಭಾವದ ಬಗ್ಗೆ ಅವಳು ಗಮನ ಕೊಡುವುದಿಲ್ಲ. ಇದು ಇತರರು ಅವರ ಮೇಲೆ ಅಸಮಾಧಾನಗೊಳ್ಳಲು ಕಾರಣವಾಗಬಹುದು. ಈ ಮಹಿಳೆಯರು ತಮ್ಮ ದೈಹಿಕ ಆಕರ್ಷಣೆಗೆ ಹೆಸರುವಾಸಿಯಾಗಿದ್ದಾರೆ. ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀ ಸ್ಥಳೀಯರು ಹೆಚ್ಚಾಗಿ ಕುಟುಂಬದ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಯಿಂದ ಮುಕ್ತರಾಗಿರುತ್ತಾರೆ. ಆದ್ದರಿಂದ ಅವರು ಹೆಚ್ಚಾಗಿ ಕೆಲಸ ಮಾಡುವುದಿಲ್ಲ. ಆದಾಗ್ಯೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲಸ ಮಾಡದಿರುವುದು ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರಲ್ಲಿ ಸಹಜವಾಗಿರುವ ಸೃಜನಶೀಲ ಪ್ರವೃತ್ತಿಯನ್ನು ವ್ಯರ್ಥ ಮಾಡುತ್ತದೆ. ಮಹಿಳೆಯು ಗೃಹಾಲಂಕಾರ, ವಿವಾಹ ಯೋಜನೆ, ಮಾಧ್ಯಮ ಮುಂತಾದ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬಹುದು. ನಿಮ್ಮ ಸಂಗಾತಿಯು ನಿಮ್ಮ ಪ್ರಯತ್ನಗಳಲ್ಲಿ ನಿಮ್ಮನ್ನು ಬೆಂಬಲಿಸುವ ಸಾಧ್ಯತೆಯಿದೆ. ಅಲ್ಲದೆ ಸಾಕಷ್ಟು ವಿದ್ಯಾಭ್ಯಾಸ ಮಾಡದಿದ್ದರೂ ಸಹ ಈ ಮಹಿಳೆಯರು ತಮಗಾಗಿ ಉತ್ತಮ ಸಂಪಾದನೆ ಮಾಡುವ ಕೌಶಲ್ಯವನ್ನು ಹೊಂದಿರುತ್ತಾರೆ. ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ಹೊಂದಾಣಿಕೆಯ ಸಂಗಾತಿಯನ್ನು ಕಂಡುಕೊಳ್ಳುತ್ತಾಳೆ. ಆದಾಗ್ಯೂ 25 ವರ್ಷ ವಯಸ್ಸಿನವರೆಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಇರುತ್ತವೆ. ಆದ್ದರಿಂದ ನೀವು ಯಾರೊಂದಿಗೆ ಡೇಟಿಂಗ್ ಮಾಡುತ್ತಿದ್ದೀರಿ ಅಥವಾ ಯಾರೊಂದಿಗೆ ಇರುತ್ತೀರಿ ಎಂಬುದರ ಕುರಿತು ನೀವು ಬಹಳ ಜಾಗರೂಕರಾಗಿರಿ, ಏಕೆಂದರೆ ಪ್ರೇಮ ವೈಫಲ್ಯ ಕಾಣುವ ಸಾಧ್ಯತೆಗಳು ನಿಮಗೆ ಯಾವಾಗಲೂ ಇರುತ್ತವೆ. ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಮಧ್ಯಮ ಶ್ರೀಮಂತ ಕುಟುಂಬದಲ್ಲಿ ಮದುವೆಯಾಗುತ್ತಾರೆ. ನೀವು ನಿಮ್ಮ ಅತ್ತೆಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತೀರಿ ಮತ್ತು ನೀವು ಜನಿಸಿದ ಕುಟುಂಬದಲ್ಲಿ ನಿಮ್ಮ ತಾಯಿಯೊಂದಿಗೆ ನೀವು ಹೆಚ್ಚು ಹಚ್ಚಿಕೊಳ್ಳುತ್ತೀರಿ. ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ಉತ್ತಮ ಆರೋಗ್ಯವನ್ನು ಅನುಭವಿಸುತ್ತಾಳೆ, ಆದರೆ ಸಣ್ಣ ಕಾಯಿಲೆಗಳು ಯಾವಾಗಲೂ ಮೇಲುಗೈ ಸಾಧಿಸುತ್ತವೆ. ಅಧಿಕ ರಕ್ತದೊತ್ತಡ, ಉಬ್ಬಿರುವ ರಕ್ತನಾಳಗಳು ಮತ್ತು ಆಸ್ತಮಾದಂತಹ ಸಮಸ್ಯೆಗಳಿಗೆ ಕಾರಣವಾಗುವ ಯಾವುದೇ ರೋಗಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು, ಏಕೆಂದರೆ ಅವು ನಿಮ್ಮ ಜೀವನದ ಕೊನೆಯ ಹಂತಗಳಲ್ಲಿ ನಿಮ್ಮ ಶಾಂತಿಗೆ ಅಡ್ಡಿಪಡಿಸಬಹುದು. ಹಸ್ತ ನಕ್ಷತ್ರದ ಮೊದಲ ಪಾದವು ಮೇಷ ನವಾಂಶದಲ್ಲಿ ಬರುತ್ತದೆ ಮತ್ತು ಮಂಗಳನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದ ಸ್ಥಳೀಯರು ಬುದ್ಧಿವಂತರು ಆದರೆ ಸಂಭಾಷಣೆಯಲ್ಲಿ ಆಕ್ರಮಣಕಾರಿ. ಈ ಜನರು ಅಪಘಾತಗಳಿಗೆ ಗುರಿಯಾಗುವುದರಿಂದ ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು. ಈ ಸ್ತ್ರೀಯರು ಪ್ರಗತಿ ಸಾಧಿಸಲು ಉತ್ತಮ ತಂತ್ರಗಳನ್ನು ಬಳಸುವಲ್ಲಿ ಪ್ರವೀಣರಾಗಿರುತ್ತಾರೆ ಎಂದು ಸೂಚಿಸುತ್ತದೆ. ಹಲವಾರು ತಂತ್ರಗಳನ್ನು ಅನ್ವಯಿಸುವ ಮೂಲಕ ನಿಮ್ಮ ವೃತ್ತಿಜೀವನದಲ್ಲಿ ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ. ನಿಮ್ಮ ವೃತ್ತಿಪರ ಜೀವನಕ್ಕೆ ಬಂದಾಗ ನೀವು ಸರ್ಕಾರಿ ವ್ಯವಹಾರಗಳಲ್ಲಿ ಪ್ರಯೋಜನವನ್ನು ಪಡೆಯುತ್ತೀರಿ. ಆದಾಗ್ಯೂ ಬಾಹ್ಯ ಅಡೆತಡೆಗಳಿಂದಾಗಿ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ನೀವು ರಹಸ್ಯವಾಗಿ ಕೆಲಸ ಮಾಡಬೇಕಾಗಬಹುದು. ನಿಮ್ಮ ಕುಟುಂಬ ಮತ್ತು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬಂದಾಗ ಕನ್ಯಾ ರಾಶಿಯೊಂದಿಗೆ ರಾಹು ಉಪಸ್ಥಿತಿಯು ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧದಿಂದ ನೀವು ಅತೃಪ್ತರಾಗಬಹುದು ಎಂದು ಸೂಚಿಸುತ್ತದೆ. ಇದಲ್ಲದೆ ನಿಮ್ಮ ಸಾಮಾಜಿಕ ವ್ಯವಹಾರಗಳು ನಿಮ್ಮ ಜೀವನದಲ್ಲಿ ಕೆಲವು ಚಿಂತೆಗಳನ್ನು ಉಂಟುಮಾಡಬಹುದು. ನೀವು ಅವಿವಾಹಿತರಾಗಿದ್ದರೆ ಈ ಸಂತೋಷವು ಮದುವೆಯ ರೂಪದಲ್ಲಿ ಬರಬಹುದು. ವಿವಾಹಿತರಾಗಿದ್ದರೆ ನೀವು ನಿಮ್ಮ ಸಂಗಾತಿಯ ನಂಬಿಕೆಯನ್ನು ದ್ರೋಹ ಮಾಡುವ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕಂಡುಕೊಳ್ಳಬಹುದು. ಇದು ಪ್ರತ್ಯೇಕತೆಗೆ ಕಾರಣವಾಗಬಹುದು. ಆದ್ದರಿಂದ ಈಗಿನಿಂದ ಪ್ರಾಮಾಣಿಕವಾಗಿರಲು ಪ್ರಯತ್ನಿಸಿ. ನೀವು ಸಂಪತ್ತಿನ ವಿಷಯದಲ್ಲಿ ಸಂತೋಷ ಮತ್ತು ಸ್ವಲ್ಪ ದುಃಖವನ್ನು ಸಾಧಿಸಲು ಉದ್ದೇಶಿಸುತ್ತೀರಿ. ಆದಾಗ್ಯೂ
ನೀವಿಬ್ಬರೂ ಹೊಸ ಮಟ್ಟದ ತಿಳುವಳಿಕೆಯನ್ನು ಸ್ಥಾಪಿಸುವುದರಿಂದ ನಿಮ್ಮ ಮಲತಾಯಿಯ ಸಂಯೋಗವನ್ನು ನೀವು ಸ್ವೀಕರಿಸುತ್ತೀರಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಶತ್ರುಗಳ ಮನೆಯಲ್ಲಿ ನೀವು ಸಿಹಿ ಪ್ರಭಾವವನ್ನು ಅನುಭವಿಸುವಿರಿ. ಮುಂದಿನ ದಿನಗಳಲ್ಲಿ ನೀವು ಕೆಲವು ದೈಹಿಕ ಕಾಯಿಲೆಗಳಿಂದ ಬಳಲಬೇಕಾಗಬಹುದು. ಆದರೆ ಈ ಕಾಯಿಲೆಗಳ ಹೊರತಾಗಿಯೂ ನಿಮ್ಮ ಎಲ್ಲ ಕೆಲಸಗಳನ್ನು ನೀವು ನಿರ್ವಹಿಸುತ್ತೀರಿ. ನೀವು ದೈಹಿಕವಾಗಿ ಸ್ವಲ್ಪ ಪ್ರಕ್ಷುಬ್ಧರಾಗಿರಬಹುದು, ಆದರೆ ನಿಮ್ಮ ಸಂಗಾತಿಗೆ ನೀವು ತೆರೆದುಕೊಳ್ಳುವಂತೆ ನಿಮ್ಮ ದುಃಖವನ್ನು ಕಡಿಮೆ ಮಾಡಲು ನಿಮ್ಮ ಸಂಗಾತಿಯ ಮೇಲೆ ನೀವು ಅವಲಂಬಿಸಬಹುದು. ಇದು ನಿಮ್ಮ ಸಂಬಂಧಕ್ಕೆ ಆಳವನ್ನು ನೀಡುತ್ತದೆ ಮತ್ತು ನಿಮ್ಮ ವೈವಾಹಿಕ ಸಂತೋಷವನ್ನು ಹೆಚ್ಚಿಸುತ್ತದೆ. ಈ ಸ್ತ್ರೀಯರು ಎಂದಿಗೂ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುವುದಿಲ್ಲ. ನೀವು ಸಂತೋಷ ಮತ್ತು ಭೂಮಿ ಮತ್ತು ಕಟ್ಟಡಗಳನ್ನು ಹೊಂದಿರುವ ಕೊರತೆಯೊಂದಿಗೆ ಸಂಪರ್ಕದಲ್ಲಿ ಚಡಪಡಿಕೆಯನ್ನು ಹುಡುಕಬಹುದು. ಕೌಟುಂಬಿಕವಾಗಿ ವಿಷಯಗಳು ಪ್ರತಿಕೂಲವಾಗಿರಬಹುದು. ನೀವು ನಿಮ್ಮ ತಾಯಿಯಿಂದ ಪ್ರತ್ಯೇಕತೆಯನ್ನು ಎದುರಿಸಬಹುದು ಮತ್ತು ಅವಳೊಂದಿಗೆ ತೊಂದರೆಗಳನ್ನು ನೋಡಬಹುದು. ಇದಲ್ಲದೆ ದೈನಂದಿನ ಜೀವನದ ಸಮಸ್ಯೆಗಳು ಇರಬಹುದು. ಅದರೊಂದಿಗೆ ನೀವು ಸಂತೋಷವನ್ನು ಸಾಧಿಸಲು ಹಠಮಾರಿಯಾಗಬಹುದು ಮತ್ತು ಅದೇ ಬಗ್ಗೆ ತಾಳ್ಮೆಯಿಂದಿರಿ. ಹೊಸ ವಾಹನ, ಮನೆ ಅಥವಾ ಜಮೀನು ಖರೀದಿಯಲ್ಲಿ ಕೆಲವು ತೊಂದರೆಗಳಿರಬಹುದು. ಅಲ್ಲದೆ ವೃತ್ತಿಪರ ಜೀವನವು ವಿಂಗಡಿಸದೆ ಸಾಗುತ್ತದೆ ಮತ್ತು ಖರ್ಚುಗಳನ್ನು ನಿಭಾಯಿಸಲು ಕಷ್ಟವಾಗುತ್ತದೆ. ಎಲ್ಲ ರೀತಿಯ ಅಡಚಣೆಗಳು ಜೀವನದ ಎಲ್ಲ ಅಂಶಗಳಲ್ಲಿ ನಿಮ್ಮನ್ನು ಅನುಸರಿಸಬಹುದು. ಆದಾಗ್ಯೂ ತಾಳ್ಮೆಯಿಂದಿರುವ ಮೂಲಕ ನೀವು ಅಪಾಯಗಳನ್ನು ಮತ್ತು ಅಂತಹುದೇ ಕಾರ್ಯಗಳನ್ನು ತೆಗೆದುಕೊಳ್ಳುವಲ್ಲಿ ಸಂತೋಷವನ್ನು ಅನುಭವಿಸುವಿರಿ. ನೀವು ಹೆಚ್ಚಿದ ಸಂಪತ್ತನ್ನು ಪಡೆಯಲು ಪ್ರಯತ್ನಿಸುತ್ತೀರಿ ಮತ್ತು ಅದನ್ನು ಹೊಂದುವಲ್ಲಿ ಯಶಸ್ವಿಯಾಗುತ್ತೀರಿ. ಲಾಭಗಳು ನಿಮಗೆ ಸಲೀಸಾಗಿ ಬರುತ್ತವೆ ಮತ್ತು ಕೆಲಸದ ಸ್ಥಳದಲ್ಲಿ ಬಡ್ತಿಗಳು ನಿಮ್ಮ ಗೌರವ ಮತ್ತು ಸ್ಥಾನವನ್ನು ಹೆಚ್ಚಿಸುತ್ತವೆ. ದಶಾ ಸಮಯವು ಮುಂದೆ ಸಾಗುತ್ತಿದ್ದಂತೆ ನಿಮ್ಮ ವ್ಯವಹಾರವು ವಿಸ್ತರಿಸುತ್ತದೆ. ಉತ್ತಮ ಆಹಾರ ಮತ್ತು ಬಟ್ಟೆಗಳೊಂದಿಗೆ ನೀವು ಬೆಲೆಬಾಳುವ ಆಭರಣಗಳನ್ನು ಸಹ ಆನಂದಿಸಬಹುದು. ನೀವು ಧಾರ್ಮಿಕ ತ್ಯಾಗ ಮತ್ತು ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆಗಳಿವೆ ಮತ್ತು ಅದರೊಂದಿಗೆ ಪವಿತ್ರತೆಯನ್ನು ಅನುಭವಿಸಬಹುದು. ಇದರ ಜೊತೆಗೆ ಹೊಸ ವಾಹನಗಳು, ದುಬಾರಿ ಬಿಡಿಭಾಗಗಳ ಖರೀದಿಯು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಮೆಚ್ಚಿಸುತ್ತದೆ. ಹಸ್ತ ನಕ್ಷತ್ರದ 2ನೇ ಪಾದವು ವೃಷಭ ನವಾಂಶದಲ್ಲಿ ಬರುತ್ತದೆ ಮತ್ತು ಶುಕ್ರನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದವರು ಭೌತಿಕವಾದಿಗಳು. ಈ ಜನರು ಲಲಿತ ಕಲೆಗಳಲ್ಲಿಯೂ ಆಸಕ್ತಿ ಹೊಂದಿದ್ದಾರೆ. ನೀವು ಸಭ್ಯ ಮತ್ತು ವಿಶ್ವಾಸಾರ್ಹ ವ್ಯಕ್ತಿ ಎಂದು ಸೂಚಿಸುತ್ತದೆ. ನಿಮ್ಮ ಉನ್ನತಿಗೇರಿಸುವ ಸ್ವಭಾವದಿಂದಾಗಿ ಜನರು ನಿಮ್ಮ ಸುತ್ತಲೂ ಇರಲು ಇಷ್ಟಪಡುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಏಳಿಗೆ ಹೊಂದುತ್ತೀರಿ ಮತ್ತು ಗಣನೀಯ ಪ್ರಮಾಣದ ಸಂಪತ್ತನ್ನು ಸಂಗ್ರಹಿಸುತ್ತೀರಿ. ನೀವು ಐಷಾರಾಮಿ ಮತ್ತು ಶ್ರೀಮಂತಿಕೆಯೊಂದಿಗೆ ಅಲಂಕೃತ ಜೀವನವನ್ನು ನಡೆಸಲು ಒಲವು ತೋರುತ್ತೀರಿ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷ ಇರುತ್ತದೆ ಮತ್ತು ನೀವು ಆರೋಗ್ಯಕರ ಜೀವನವನ್ನು ಸಹ ಆನಂದಿಸುವಿರಿ. ನಿಮ್ಮ ಶತ್ರುಗಳ ವಿಷಯಕ್ಕೆ ಬಂದಾಗ ನೀವು ಅವರ ವಿರುದ್ಧ ಜಯಶಾಲಿಯಾಗುವುದರಿಂದ ಅವರು ನಿಮ್ಮ ವಿರುದ್ಧ ಬರಲು ಕಷ್ಟಪಡುತ್ತಾರೆ. ನಿಮ್ಮ ಆರೋಗ್ಯಕರ ಜೀವನ ಶೈಲಿ ಮತ್ತು ಉತ್ತಮ ಒಟ್ಟಾರೆ ಆರೋಗ್ಯದ ಕಾರಣದಿಂದಾಗಿ ನಿಮ್ಮ ಜೀವನವು ಗಣನೀಯವಾಗಿ ದೀರ್ಘವಾಗಿರುತ್ತದೆ. ನಿಮಗೆ ಮುಖ್ಯವಾದುದನ್ನು ಮಾಡುವ ನಿಮ್ಮ ಶ್ರದ್ಧೆ ಮತ್ತು ಚಾತುರ್ಯವು ನಿಮ್ಮನ್ನು ಸಮಾಜದಿಂದ ಗೌರವಾನ್ವಿತ ವ್ಯಕ್ತಿಯಾಗಿ ಪರಿವರ್ತಿಸುತ್ತದೆ. ನಿಮ್ಮ ಪರಿಶ್ರಮವು ನಿಮಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ. ಜೊತೆಗೆ ಜೀವನದಲ್ಲಿ ಅದ್ದೂರಿ ಖರ್ಚು ಮತ್ತು ಸ್ವಾತಂತ್ರ್ಯವನ್ನು ನೀಡುತ್ತದೆ. ನಿಮ್ಮ ಸಂಪತ್ತು ಇತರರಿಗೆ ನಿಮಗೆ ಅಗತ್ಯವಿರುವಾಗ ಅವರಿಗೆ ಸಹಾಯ ಮಾಡಲು ಸಹ ನಿಮಗೆ ಅವಕಾಶ ನೀಡುತ್ತದೆ. ಅದು ನಿಮ್ಮ ಜೀವನದಲ್ಲಿ ಒಂದು ಉದ್ದೇಶವನ್ನು ನೀಡುತ್ತದೆ. ಅಲ್ಲದೆ ಈ ಎಲ್ಲ ವಿಷಯಗಳನ್ನು ಹೊರತುಪಡಿಸಿ ಅವರು ಸಮೃದ್ಧ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುತ್ತಾರೆ. ನಿಮ್ಮ ಜೀವನದಲ್ಲಿ ಟನ್ಗಳಷ್ಟು ಸಂತೋಷ ಮತ್ತು ಆನಂದ ಇರುತ್ತದೆ. ನೀವು ಸಣ್ಣ ವಿಷಯಗಳಿಗೆ ಮತ್ತು ಕೆಲವೊಮ್ಮೆ ದೊಡ್ಡ ವಿಷಯಗಳಿಗೆ ಅಸಮಾಧಾನಗೊಳ್ಳುವ ವ್ಯಕ್ತಿ ಅಲ್ಲ.
ನಿಮ್ಮ ಜೀವನದುದ್ದಕ್ಕೂ ನೀವು ಸಮೃದ್ಧರಾಗಿರುತ್ತೀರಿ. ಏನೇ ಆಗಲಿ ನೀವು ಯಾವಾಗಲೂ ಪ್ರವರ್ಧಮಾನಕ್ಕೆ ಬರುತ್ತೀರಿ. ನಿಮ್ಮ ವಿಶೇಷ ಲಕ್ಷಣಗಳನ್ನು ಪರಿಗಣಿಸಿ. ನೀವು ತುಂಬಾ ಉದಾರವಾಗಿರುತ್ತೀರಿ ಮತ್ತು ನಿಮಗೆ ಎದುರಾಗುವ ಎಲ್ಲವನ್ನೂ ನೀವು ಬಹುತೇಕ ಸಹಿಸಿಕೊಳ್ಳಬಹುದು. ಕೊನೆಯದಾಗಿ ನೀವು ಎಲ್ಲ ಆಳುವ ವರ್ಗಗಳ ನೆಚ್ಚಿನವರು. ನಿಮ್ಮ ಕಾಲುಗಳು ಶಂಖ, ಕಮಲ, ಮೀನು ಮತ್ತು ಅಂಕುಶದಂತಹ 4 ವಿಭಿನ್ನ ಶೈಲಿಗಳನ್ನು ಸೂಚಿಸುತ್ತವೆ. ನೀವು ಸುಂದರವಾದ ದೇಹವನ್ನು ಹೊಂದುವಿರಿ. ಮೊದಲೇ ಹೇಳಿದಂತೆ ನೀವು ಉಳಿದ ಜನರಿಗಿಂತ ಸ್ವಲ್ಪ ಹೆಚ್ಚು ಆಕರ್ಷಕವಾಗಿರುತ್ತೀರಿ. ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರೂ ನಿಮ್ಮನ್ನು ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತಾರೆ. ನಿಮ್ಮ ನೈತಿಕತೆಯು ಕಟ್ಟುನಿಟ್ಟಾಗಿ ನೈತಿಕ ಮತ್ತು ಯೋಗ್ಯವಾಗಿರುತ್ತದೆ. ಅಲ್ಲದೆ ನಿಮ್ಮ ಮನಸ್ಸು ಶುದ್ಧವಾಗಿರುತ್ತದೆ ಮತ್ತು ಇತರರಿಗೆ ಹೋಲಿಸಿದರೆ ನೀವು ಸಾಕಷ್ಟು ಮುಗ್ಧರು. ನಿಮ್ಮ ನೋಟಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮುಖವು ಸಿಂಹದ ಜಟಿಲತೆಯನ್ನು ಹೊಂದಿರುತ್ತದೆ. ಅದು ನಿಮ್ಮನ್ನು ಬಲಶಾಲಿಯಾಗಿ ಕಾಣುವಂತೆ ಮಾಡುತ್ತದೆ. ನೀವು ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ಎದೆಯನ್ನು ಹೊಂದುತ್ತೀರಿ, ಜೊತೆಗೆ ಉತ್ತಮ ಅನುಪಾತದ ಅಂಗಗಳನ್ನು ಹೊಂದಿರುತ್ತೀರಿ. ನಿಮ್ಮ ವ್ಯಕ್ತಿತ್ವಕ್ಕೆ ಬಂದಾಗ ನೀವು ಕಾಯ್ದಿರಿಸಲಾಗಿದೆ ಮತ್ತು ಹೆಚ್ಚಾಗಿ ಮೌನವಾಗಿರುತ್ತೀರಿ. ಆದಾಗ್ಯೂ ನಿಮ್ಮ ಸಂಬಂಧಿಕರಿಗೆ ನೀವು ತುಂಬಾ ಸಹಾಯಕವಾಗಿದ್ದೀರಿ. ಇದಲ್ಲದೆ ನೀವು ದೀರ್ಘಕಾಲ ಬದುಕುತ್ತೀರಿ. ನೀವು ಕಲಿತ ವ್ಯಕ್ತಿ ಮತ್ತು ನೀವು ಸ್ವಭಾವತಃ ನಂಬಲಾಗದಷ್ಟು ಶ್ರೇಷ್ಠರು. ನೀವು ಗಂಭೀರವಾಗಿ ಪರಿಗಣಿಸುವ ನಿಮ್ಮ ಸಮಗ್ರತೆಗೆ ನೀವು ಹೆಸರುವಾಸಿಯಾಗಿದ್ದೀರಿ. ಇದು ನಿಮ್ಮ ಸುತ್ತಲೂ ಸಾಕಷ್ಟು ಖ್ಯಾತಿಯನ್ನು ನಿರ್ಮಿಸುತ್ತದೆ. ನಿಮ್ಮ ನೋಟಕ್ಕೆ ಸಂಬಂಧಿಸಿದಂತೆ ನೀವು ಆಕರ್ಷಕವಾಗಿದ್ದೀರಿ. ನೀವು ಉತ್ತಮ ನಾಯಕನನ್ನು ಮಾಡುತ್ತೀರಿ ಮತ್ತು ಜನರನ್ನು ಆಳಲು ಮತ್ತು ಸಕಾರಾತ್ಮಕ ಪ್ರಭಾವವನ್ನು ಬೀರಲು ಸಾಧ್ಯವಾಗುತ್ತದೆ. ನೀವು ಜೀವನದ ಎಲ್ಲ ಸಂತೋಷ ಮತ್ತು ಸೌಕರ್ಯಗಳನ್ನು ಸಹ ಆನಂದಿಸುವಿರಿ. ಪ್ರಾಯೋಗಿಕ ಅರ್ಥದಲ್ಲಿ ನಿಮ್ಮನ್ನು ಕೊಳಕು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಜನರು ಮೋಸ ಹೋಗುತ್ತಾರೆ ಅಥವಾ ಯಾವುದಾದರೂ ರೀತಿಯಲ್ಲಿ ನೋಯಿಸುತ್ತಾರೆ ಎಂಬ ಭಯದಲ್ಲಿ ನಿಮ್ಮಿಂದ ದೂರವಿರಲು ಪ್ರಯತ್ನಿಸಬಹುದು. ಅನ್ಯಾಯದ ಕಾರ್ಯಗಳಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯು ನಿಮ್ಮನ್ನು ಬಡತನದ ಕಡೆಗೆ ತಳ್ಳುತ್ತದೆ. ಇದು ಜೀವನವನ್ನು ಮಾಡಲು ಇತರರ ಮೇಲೆ ನಿಮ್ಮ ಅವಲಂಬನೆಗೆ ಕಾರಣವಾಗುತ್ತದೆ. ನಿಮ್ಮ ವ್ಯಕ್ತಿತ್ವದ ದೃಷ್ಟಿಯಿಂದ ನಿಮ್ಮನ್ನು ರಾಕ್ಷಸ ಮತ್ತು ಮೋಸಗಾರ ಎಂದು ಪರಿಗಣಿಸುವ ಸಾಧ್ಯತೆಯಿದೆ. ಹಸ್ತ ನಕ್ಷತ್ರದ 3ನೇ ಪಾದವು ಬುಧನು ಆಳುವ ಮಿಥುನ ನವಾಂಶದಲ್ಲಿ ಬರುತ್ತದೆ. ಈ ಪಾದದಲ್ಲಿ ಜನಿಸಿದವರು ವಾಕ್ಚಾತುರ್ಯವನ್ನು ಹೊಂದಿರುತ್ತಾರೆ. ಅಲ್ಲದೆ ಈ ಸ್ತ್ರೀಯರು ವಾದಿಸಲು ಇಷ್ಟಪಡುತ್ತಾರೆ ಮತ್ತು ಅವರು ಆ ವಾದಗಳನ್ನು ಗೆಲ್ಲುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಈ ಸ್ತ್ರೀಯರು ಪ್ರಪಂಚಕ್ಕೆ ಹೆದರುವುದಿಲ್ಲ. ನೀವು ಧೈರ್ಯಸ್ಥರು ಮತ್ತು ಮಹತ್ವಾಕಾಂಕ್ಷಿಗಳು ಆಗಿರುತ್ತೀರಿ. ಮುನ್ನುಗ್ಗಲು ಮತ್ತು ತಮ್ಮ ಯೋಜನೆಗಳನ್ನು ಜಾರಿಗೆ ತರಲು ಹೆದರದ ನೀವು ಇತರರನ್ನು ಕೆಲಸ ಮಾಡಲು ಪ್ರೇರೇಪಿಸುತ್ತೀರಿ. ಯಾವಾಗಲೂ ರಚನಾತ್ಮಕವಾಗಿ ಏನನ್ನಾದರೂ ಮಾಡುತ್ತಿರುವ ನಿರತ ವ್ಯಕ್ತಿಯಾಗಿರುವ ನೀವು ಯಾವತ್ತೂ ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳುವುದಿಲ್ಲ. ನಿಮ್ಮ ಜೀವನದಲ್ಲಿ ಅಸಂತೃಪ್ತಿ ಹೊಂದಿದ್ದಲ್ಲಿ ನೀವದನ್ನು ಬದಲಾಯಿಸಲು ಹೆದರುವುದಿಲ್ಲ. ನೀವು ಇತರ ಜನರು ಹೆಚ್ಚು ಬುದ್ಧಿವಂತ. ನೀವು ಬೇಗನೆ ಮತ್ತು ಹೆಚ್ಚು ಶ್ರಮವಿಲ್ಲದೆ ವಿಷಯಗಳನ್ನು ಕಲಿಯಬಹುದು. ಇದಕ್ಕೆ ಕಾರಣ ಕೆಲವೊಮ್ಮೆ ನೀವು ಅದ್ಭುತ ಸಾಮರ್ಥ್ಯಗಳನ್ನು ಹಾಗೂ ದೂರದೃಷ್ಟಿಯನ್ನು ಹೊಂದಿದ್ದೀರಿ. ನೀವು ಧರ್ಮಾರ್ಥರು, ದಯಾಳುಗಳು ಆಗಿದ್ದೀರಿ ಹಾಗೂ ನೀವು ಉತ್ತಮ ಆತಿಥೇಯರಾಗಿದ್ದೀರಿ ಎಂದು ತೋರಿಸುತ್ತೀರಿ. ಆದಾಗ್ಯೂ ನೀವು ತೋರಿಸಲು ಬಯಸುವುದನ್ನು ಸಾಧಿಸಲು ನೀವು ಶಕ್ತಿಯ ಬಗೆಗೆ ಮತ್ತು ದೃಷ್ಟಿಯಿಂದ ಆಲೋಚಿಸಬೇಕೆಂದು ಸೂಚಿಸಲಾಗಿದೆ. ನೀವು ಒಳ್ಳೆಯ ವ್ಯಕ್ತಿಯಾದರೂ ಕೋಪ ನಿಮ್ಮನ್ನು ಆವರಿಸಿದಾಗ ನೀವು ಬೇಗ ಕೆರಳುತ್ತೀರಿ, ಸುಲಭವಾಗಿ ಕಿರಿಕಿರಿಗೊಳ್ಳುತ್ತೀರಿ ಮತ್ತು ತಾಳ್ಮೆ ಕಳೆದುಕೊಳ್ಳುತ್ತೀರಿ. ಈ ಸಂದರ್ಭಗಳಲ್ಲಿ ನೀವು ಮಾಡಬಹುದಾದ ಅತ್ಯುತ್ತಮ ಕ್ರಮವೆಂದರೆ ನಿಮ್ಮ ಸ್ವಂತ ಕಾರ್ಯಗಳ ಪ್ರಭುತ್ವ ಸಾಧಿಸುವ ಕಲೆಯನ್ನು ಸಿದ್ಧಿಸಿಕೊಳ್ಳುವುದಾಗಿದೆ. ನಿಮ್ಮ ಮನಸ್ಸನ್ನು ಬಲವಾಗಿರಿಸಲು ಸಂಕಲ್ಪ ಮಾಡಿಕೊಳ್ಳಿ ಹಾಗೂ ಬದ್ಧತೆಯಂಥ ಗುಣಗಳನ್ನು ಬೆಳೆಸಿಕೊಳ್ಳಿ. ನೀವು ಒಬ್ಬ ವಿವೇಚನೆಯುಳ್ಳ ವ್ಯಕ್ತಿಯಾಗಿದ್ದೀರಿ.
ಆದರೆ ನಿಮ್ಮ ಬೆಂಬಲದ ಅಗತ್ಯವಿರುವ ವ್ಯಕ್ತಿಗಳ ಕಡೆಗೆ ಇನ್ನೂ ಸ್ವಲ್ಪ ಗಮನ ಹರಿಸುವ ಹಾಗೆ, ತೀರಾ ಅವರದೇ ಬಗೆಗೆ ತಲೆ ಕೆಡಿಸಿಕೊಳ್ಳದಿದ್ದರೂ ಸ್ವಲ್ಪ ಹೆಚ್ಚು ಗಮನ ನೀಡುವಂತೆ ಸಲಹೆ ನೀಡುತ್ತೇವೆ. ಹಾಗೂ ಇವರು ಮೆಲು ಮಾತಿನಿಂದ ಅದ್ಭುತವಾದ ವಾಗ್ಮಿಗಳಾಗಿರುತ್ತಾರೆ. ಅವರು ತುಂಬಾ ಸಕ್ರಿಯ ಬಿದ್ದು ಹಾಗೂ ದೇಹಗಳನ್ನು ಹೊಂದಿರುತ್ತಾರೆ ಹಾಗೂ ಅವರ ನಿಜವಾದ ವಯಸ್ಸಿಗಿಂತ ಅನೇಕ ಬಾರಿ ಕಡಿಮೆ ವಯಸ್ಸಾದವರಂತೆ ಕಾಣುತ್ತಾರೆ. ಪ್ರವರ್ತನೆ ಅವರ ಹುಟ್ಟುಗುಣ. ಇದರ ಕೆಟ್ಟ ಪರಿಣಾಮವೆಂದರೆ ಅವರು ಸ್ವಲ್ಪ ಪ್ರಚೋದನೆಯಿದ್ದರೂ ತಮ್ಮ ಮನಸ್ಸು ಬದಲಿಸುತ್ತಾರೆ ಹಾಗೂ ಒಂದೇ ವಿಷಯದಲ್ಲಿ ಸ್ಥಿರವಾಗಿರುವುದಿಲ್ಲ ಹಾಗೂ ಅವರು ಅವಿಶ್ರಾಂತರು, ಸುಲಭವಾಗಿ ಬೇಸರಗೊಳ್ಳುವವರು ಹಾಗೂ ದೀರ್ಘಕಾಲದವರೆಗೆ ಯಾವುದಾದರೂ ಒಂದೇ ವಿಷಯದ ಬಗ್ಗೆ ಗಮನ ಹರಿಸಲು ಸಾಧ್ಯವಿರದವರು ಆಗಿರುತ್ತಾರೆ. ತಮ್ಮ ಉದ್ದೇಶಗಳನ್ನು ಪೂರೈಸಿಕೊಳ್ಳಲು ಇತರರನ್ನು ಮೋಸ ಮಾಡುವ ಪ್ರವೃತ್ತಿಯೂ ಇರುತ್ತದೆ. ಆದರೆ ಇವರು ತಮ್ಮ ಅದ್ಭುತವಾದ ಮನರಂಜನಾತ್ಮಕ ಗುಣದಿಂದಾಗಿ ತಮ್ಮ ನಕಾರಾತ್ಮಕ ಗುಣಗಳು ಮರೆಮಾಚುವಂತೆ ನೋಡಿಕೊಳ್ಳುತ್ತಾರೆ. ಅವರು ಅವಿಶ್ರಾಂತ ಮನೋಭಾವದವರಾಗಿದ್ದು ಮನಸ್ಸು ಬದಲಿಸುತ್ತಿರುವುದರಿಂದ ಅವರನ್ನು ನಂಬಲಾಗದು. ಮನಸ್ಸನ್ನು ಬೌದ್ಧಿಕತೆ ಆವರಿಸಿರುತ್ತದೆ ಹಾಗೂ ಬೌದ್ಧಿಕವಾದ ಎಲ್ಲ ವಿಷಯಗಳಿಗೆ ಅವರು ತುಂಬ ಮಹತ್ವ ನೀಡುತ್ತಾರೆ. ಸಂಪರ್ಕವು ಅವರಿಗೆ ತುಂಬ ಮುಖ್ಯವಾದ ವಿಷಯವಾದ್ದರಿಂದ ಅವರು ಯಾವತ್ತೂ ಜ್ಞಾನವನ್ನು ಬಂಧಿಸಿಡುವುದಿಲ್ಲ. ಅತ್ಯಂತ ಹೆಚ್ಚು ಬಹುಮುಖಿ ಸಾಮರ್ಥ್ಯವುಳ್ಳವರು. ಅವರು ಒಂದು ಆಯ್ಕೆಯನ್ನು ಆರಿಸಿ ಮಾರನೇ ದಿನವೇ ಅದನ್ನು ಸಂಪೂರ್ಣವಾಗಿ ಬದಲಿಸುತ್ತಾರೆ. ಅವರಿಗೆ ಯಾವುದೂ ಶಿಲಾಶಾಸನವಲ್ಲ. ಅವರು ಮುಕ್ತ ಮನಸ್ಸಿನವರು ಹಾಗೂ ಕುತೂಹಲ ಹಾಗೂ ತಿಳಿದುಕೊಳ್ಳುವ ಬಯಕೆ ಅವರನ್ನು ಸದಾ ಮುನ್ನಡೆಸುತ್ತದೆ. ಯಾವತ್ತೂ ಒಂದೇ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದಿಲ್ಲ ಹಾಗೂ ಅವರ ಮುಟ್ಟಿರದಿದ್ದದ್ದೇ ಅವರಿಗೆ ಆಕರ್ಷಣೀಯವಾಗಿ ಕಾಣುತ್ತದೆ. ಅವರಿಗೆ ಸ್ವನಿಯಂತ್ರಣವಿಲ್ಲ. ಲೈಂಗಿಕ ಬಯಕೆ ಮತ್ತು ಆಸಕ್ತಿಗಳು ಹೆಚ್ಚಿರುತ್ತದೆ. ಇವರ ಜೀವನದಲ್ಲಿ 5 ರಿಂದ 6 ಮದುವೆಯಾಗಿ ಯಾವುದರಲ್ಲಿಯೂ ನೆಮ್ಮದಿ ಇರದಂತೆ ಇರುವ ಸಾಧ್ಯತೆಗಳಿವೆ. 6 ಮದುವೆಯಾದರೂ ಅನೈತಿಕ ಸಂಬಂಧಗಳ ಸಂಖ್ಯೆಯೂ ಅಧಿಕವಾಗುವ ಸಾಧ್ಯತೆಗಳಿರುತ್ತದೆ. ಅದು ಬೆಳೆಯುವ ವಾತಾವರಣವನ್ನು ಅವಲಂಬಿಸಿರುತ್ತದೆ. ಈ ಹೆಣ್ಣು ಮಕ್ಕಳು ಬಡವರಾಗಿದ್ದರಷ್ಟೇ ನೀತಿವಂತರಾಗಿರುತ್ತಾರೆ. ಹಣವಂತರಾದರೆ ಇವರನ್ನು ಪಳಗಿಸುವುದು ಕಷ್ಟವಾಗಿರುತ್ತದೆ. ಮಾದಕ ವ್ಯಸನಿಗಳು ಆಗಬಹುದು. ಇವರು ಹೊಳೆಯುವ ಕಣ್ಣುಗಳು ಮತ್ತು ಚೆನ್ನಾಗಿ ವ್ಯಾಖ್ಯಾನಿಸಲಾದ ಅಭಿವ್ಯಕ್ತಿಪೂರ್ಣ ಚಲನೆಯ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಅವರು ಒಂದು ಮೃದು, ತೆಳು ಮತ್ತು ನರ ರಚನೆಯನ್ನು ಹೊಂದಿರುತ್ತಾರೆ. ಅವರ ಅಂಗಗಳು ಸಾಮಾನ್ಯವಾಗಿ ಫ್ಯಾಷನ್ ಮಾಡೆಲ್ಗಳ ಹಾಗೆ ಉದ್ದವಾಗಿರುತ್ತವೆ. ಈ ವ್ಯಕ್ತಿಗಳು ಉತ್ತಮವಾದ ಮತ್ತು ಪ್ರಿಯವಾದ ರಚನೆಯನ್ನು ಹೊಂದಿರುತ್ತಾರೆ. ಅವರ ಅಸಾಧಾರಣ ಮುಖದ ಲಕ್ಷಣಗಳು ಸಣ್ಣ ಕೆನ್ನೆ ಮತ್ತು ಬಿಳಿ ಮೈಬಣ್ಣವನ್ನು ಹೊಂದುವ ಸಾಧ್ಯತೆಯಿದೆ. ಗುಂಗುರು ಕೂದಲು ಅವರ ಆಕರ್ಷಕ ವ್ಯಕ್ತಿತ್ವಕ್ಕೆ ಹೆಚ್ಚು ಲಕ್ಷಣಗಳನ್ನು ಸೇರಿಸುತ್ತದೆ. ಅವರು ಸಾಮಾನ್ಯವಾಗಿ ಅಗಲವಾದ ಹಣೆಯ ಜೊತೆ ಸ್ಪಷ್ಟವಾದ ಕಣ್ಣುಗಳನ್ನು ಹೊಂದಿರುತ್ತಾರೆ. ಆದರೆ ಇಂತಹ ಆಕರ್ಷಕ ಲಕ್ಷಣ ಮತ್ತು ವ್ಯಕ್ತಿತ್ವವನ್ನು ಹೊಂದಿರುವ ಹೊರತಾಗಿಯೂ ಅವರು ಸಾಮಾನ್ಯವಾಗಿ ಅನಾರೋಗ್ಯ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಹಸ್ತ ನಕ್ಷತ್ರದ 4ನೇ ಪಾದವು ಚಂದ್ರನಿಂದ ಆಳಲ್ಪಡುವ ಕಟಕ ನವಾಂಶದಲ್ಲಿ ಬರುತ್ತದೆ. ಈ ಪಾದದಲ್ಲಿ ಹುಟ್ಟಿದ ಸ್ಥಳೀಯರು ಮಾನಸಿಕವಾಗಿ ಅಲೆದಾಡುತ್ತಿರುತ್ತಾರೆ. ಅವರು ಕುಟುಂಬ ವ್ಯವಹಾರಗಳ ಕಡೆಗೆ ಹೆಚ್ಚು ಒಲವು ತೋರುತ್ತಾರೆ ಮತ್ತು ಹೀಗಾಗಿ ವೃತ್ತಿ ಜೀವನದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುತ್ತಾರೆ. ನೀವು ಬೇಗನೆ ಮತ್ತು ಹೆಚ್ಚು ಶ್ರಮವಿಲ್ಲದೆ ವಿಷಯಗಳನ್ನು ಕಲಿಯಬಹುದು. ಇದಕ್ಕೆ ಕಾರಣ ಕೆಲವೊಮ್ಮೆ ನೀವು ಅದ್ಭುತ ಸಾಮರ್ಥ್ಯಗಳನ್ನು ಹಾಗೂ ದೂರದೃಷ್ಟಿಯನ್ನು ಹೊಂದಿದ್ದೀರಿ. ನೀವು ಧರ್ಮಾರ್ಥರು, ದಯಾಳುಗಳು ಆಗಿದ್ದೀರಿ ಹಾಗೂ ನೀವು ಉತ್ತಮ ಅತಿಥೇಯರಾಗಿದ್ದೀರಿ ಎಂದು ತೋರಿಸುತ್ತೀರಿ. ಆದಾಗ್ಯೂ ನೀವು ತೋರಿಸಲು ಬಯಸುವುದನ್ನು ಸಾಧಿಸಲು ನೀವು ಶಕ್ತಿಯ ಬಗೆಗೆ ಮತ್ತು ದೃಷ್ಟಿಯಿಂದ ಆಲೋಚಿಸಬೇಕೆಂದು ಸೂಚಿಸಲಾಗಿದೆ. ನೀವು ಒಳ್ಳೆಯ ವ್ಯಕ್ತಿಯಾದರೂ ಕೋಪ ನಿಮ್ಮನ್ನು ಆವರಿಸಿದಾಗ ನೀವು ಬೇಗ ಕೆರಳುತ್ತೀರಿ. ಸುಲಭವಾಗಿ ಕಿರಿಕಿರಿಗೊಳ್ಳುತ್ತೀರಿ ಮತ್ತು ತಾಳ್ಮೆ ಕಳೆದುಕೊಳ್ಳುತ್ತೀರಿ.
ಈ ಸಂದರ್ಭಗಳಲ್ಲಿ ನೀವು ಮಾಡಬಹುದಾದ ಅತ್ಯುತ್ತಮ ಕ್ರಮವೆಂದರೆ ನಿಮ್ಮ ಸ್ವಂತ ಕಾರ್ಯಗಳ ಪ್ರಭುತ್ವ ಸಾಧಿಸುವ ಕಲೆಯನ್ನು ಸಿದ್ಧಿಸಿಕೊಳ್ಳುವುದಾಗಿದೆ. ನಿಮ್ಮ ಮನಸ್ಸನ್ನು ಬಲವಾಗಿರಿಸಲು ಸಂಕಲ್ಪ ಮಾಡಿಕೊಳ್ಳಿ ಹಾಗೂ ಬದ್ಧತೆಯಂಥ ಗುಣಗಳನ್ನು ಬೆಳೆಸಿಕೊಳ್ಳಿ. ನೀವು ಒಬ್ಬ ವಿವೇಚನೆಯುಳ್ಳ ವ್ಯಕ್ತಿಯಾಗಿದ್ದೀರಿ. ಆದರೆ ನಾವು ನಿಮ್ಮ ಬೆಂಬಲದ ಅಗತ್ಯವಿರುವ ವ್ಯಕ್ತಿಗಳ ಕಡೆಗೆ ಇನ್ನೂ ಸ್ವಲ್ಪ ಗಮನ ಹರಿಸುವ ಹಾಗೆ ತೀರ ಅವರದೇ ಬಗೆಗೆ ತಲೆ ಕೆಡಿಸಿಕೊಳ್ಳದಿದ್ದರೂ ಸ್ವಲ್ಪ ಹೆಚ್ಚು ಗಮನ ನೀಡುವಂತೆ ಸಲಹೆ ನೀಡುತ್ತೇವೆ. ನೀವು ಧೈರ್ಯಸ್ಥರು ಮತ್ತು ಮಹತ್ವಾಕಾಂಕ್ಷಿಗಳು ಆಗಿರುತ್ತೀರಿ. ಮುನ್ನುಗ್ಗಲು ಮತ್ತು ತಮ್ಮ ಯೋಜನೆಗಳನ್ನು ಜಾರಿಗೆ ತರಲು ಹೆದರದ ನೀವು ಇತರರನ್ನು ಕೆಲಸ ಮಾಡಲು ಪ್ರೇರೇಪಿಸುತ್ತೀರಿ. ಯಾವಾಗಲೂ ರಚನಾತ್ಮಕವಾಗಿ ಏನನ್ನಾದರೂ ಮಾಡುತ್ತಿರುವ ನಿರತ ವ್ಯಕ್ತಿಯಾಗಿರುವ ನೀವು ಯಾವತ್ತೂ ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳುವುದಿಲ್ಲ. ನಿಮ್ಮ ಜೀವನದಲ್ಲಿ ಅಸಂತೃಪ್ತಿ ಹೊಂದಿದ್ದಲ್ಲಿ ನೀವದನ್ನು ಬದಲಾಯಿಸಲು ಹೆದರುವುದಿಲ್ಲ. ಮಬದ್ಧವಾಗಿರುವ ಮತ್ತು ವಿವರಗಳ ಬಗ್ಗೆ ಎಚ್ಚರಿಕೆ ಹೊಂದಿರುವ ನೀವು ನಾಗರಿಕ ಸೇವೆಗೆ ಸಮರ್ಥರಾಗಿದ್ದೀರಿ. ನೀವು ಒಂದು ಬ್ಯಾಂಕಿನಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೀರಿ ಮತ್ತು ಅನೇಕ ವಿಷಯಗಳಲ್ಲಿ ನೀವು ಶೈಕ್ಷಣಿಕ ವೃತ್ತಿಗೆ ಅಗತ್ಯವಾದ ಎಚ್ಚರಿಕೆಯ ಗುಣಗಳನ್ನು ಹೊಂದಿದ್ದೀರಿ. ಯಶಸ್ಸು ಕಟ್ಟುನಿಟ್ಟಾದ ರೂಢಿಗಳನ್ನು ಅವಲಂಬಿಸಿರುವ ವ್ಯಾಪಾರದಲ್ಲಿ ನೀವು ಸಂತೋಷವಾಗಿರುತ್ತೀರಿ ಮತ್ತು ಪರೀಕ್ಷೆಗಳ ಮೂಲಕ ತೇರ್ಗಡೆಯಾಗಬಹುದಾದ ಎಲ್ಲ ಹುದ್ದೆಗಳು ನಿಮಗೆ ನಿಲುಕುತ್ತವೆ. ನೀವು ಅತ್ಯುತ್ತಮ ಚಲನಚಿತ್ರ ನಿರ್ದೇಶಕರಾಗುತ್ತೀರಿ. ಆದರೆ ನಟನೆ ನಿಮ್ಮ ಮನೋಧರ್ಮಕ್ಕೆ ಹೊಂದಿಕೊಳ್ಳದಿದ್ದರಿಂದ ನೀವು ಅದನ್ನು ಪ್ರಯತ್ನಿಸಬಾರದು. ನಿಮ್ಮ ಸೌಕರ್ಯಗಳಿಗೆ ನೀವು ಬಹಳ ಬೆಲೆ ನೀಡುತ್ತೀರಿ. ಈ ಗುಣದ ಪರಿಣಾಮವಾಗಿ ನೀವು ನಿಮ್ಮ ಆಹಾರವನ್ನು ಆನಂದಿಸುತ್ತೀರಿ. ವಾಸ್ತವವಾಗಿ ನೀವು ಬದುಕಿರಲು ತಿನ್ನದೇ ತಿನ್ನಲು ಬದುಕಿರುತ್ತೀರಿ. ಹೀಗಾಗಿ ನಿಮ್ಮ ಜೀರ್ಣಾಂಗ ನಿಮ್ಮ ದೇಹದಲ್ಲಿ ನಿಮಗೆ ಅತ್ಯಂತ ಹೆಚ್ಚು ಚಿಂತೆಗಳನ್ನು ಉಂಟುಮಾಡುವ ಭಾಗವಾಗಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಅಜೀರ್ಣದಂಥ ಕಾಯಿಲೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ಹಾಗೂ ಅವು ಬಂದಾಗ ಔಷಧಗಳಿಂದ ಅವುಗಳನ್ನು ಗುಣಪಡಿಸಲು ಹೋಗಬೇಡಿ. ವಾಕಿಂಗ್ ಮತ್ತು ಸೌಮ್ಯ ದೈಹಿಕ ವ್ಯಾಯಾಮದಂಥ ಮಿತವಾದ ವ್ಯಾಯಾಮಗಳನ್ನು ಮಾಡಿ. ಸಾಕಷ್ಟು ತಾಜಾ ಗಾಳಿಯನ್ನು ಉಸಿರಾಡಿ ಸುಸಂಗತ ಆಹಾರ ಸೇವಿಸಿ ಮತ್ತು ಹಣ್ಣು ತಿನ್ನಿ. ಆದಾಗ್ಯೂ ಇದು ಗುಣವಾಗದಿದ್ದಲ್ಲಿ ನೀವು ವೈದ್ಯರನ್ನು ಭೇಟಿ ಮಾಡಬೇಕು. 50ನೇ ವರ್ಷದ ನಂತರ ಜಡತ್ವದ ಬಗ್ಗೆ ಹುಷಾರಾಗಿರಿ. ನೀವು ಅದನ್ನು ಕೈಬಿಟ್ಟು ಜೀವನದ ಮೇಲಿನ ತನ್ನ ಹಿಡಿತವನ್ನು ಕಳೆದುಕೊಳ್ಳುವ ವ್ಯಕ್ತಿಯಾಗಿ ಬೆಳೆಯುವ ಸಾಧ್ಯತೆ ಹೆಚ್ಚಿದೆ. ವಿಷಯಗಳಲ್ಲಿ ನಿಮ್ಮ ಆಸಕ್ತಿಯನ್ನು ಕಾಯ್ದುಕೊಳ್ಳಿ. ನಿಮ್ಮ ಹವ್ಯಾಸಗಳನ್ನು ಅಭಿವೃದ್ಧಿಪಡಿಸಿ ಮತ್ತು ತಮಗಿಂತ ಕಿರಿಯ ವಯಸ್ಸಿನ ಜನರೊಡನೆ ಬೆರೆಯುವವರಾರಿಗೂ ವಯಸ್ಸಾಗುವುದಿಲ್ಲವೆನ್ನುವುದನ್ನು ನೆನಪಿಡಿ. ಶ್ರಮದಾಯಕ ಹವ್ಯಾಸಗಳು ನಿಮ್ಮನ್ನು ಹೆಚ್ಚಾಗಿ ಆಕರ್ಷಿಸುತ್ತವೆ ಮತ್ತು ಅವುಗಳು ನಿಮಗೆ ಹೆಚ್ಚು ಒಳ್ಳೆಯದನ್ನು ಮಾಡುತ್ತವೆ. ಫುಟ್ಬಾಲ್, ಟೆನ್ನಿಸ್ ಇತ್ಯಾದಿಗಳಂಥ ವೇಗದ ಆಟಗಳು ನಿಮ್ಮ ಶಕ್ತಿಯನ್ನು ಹೊರಹಾಕಲು ಇರುವ ವೇದಿಕೆಗಳಾಗಿವೆ ಮತ್ತು ನೀವು ಅದರಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತೀರಿ. ಮಧ್ಯಮ ವಯಸ್ಸು ಬಂದಾಗ ನೀವು ವಾಕಿಂಗ್ ಇಷ್ಟಪಡುತ್ತೀರಾದರೂ ನೀವು 4 ಮೈಲಿ ನಡೆಯುವುದಕ್ಕಿಂತ 14 ಮೈಲಿ ನಡೆಯುವುದರ ಬಗ್ಗೆ ಚಿಂತಿಸುತ್ತೀರಿ. ರಜಾ ದಿನಗಳಲ್ಲಿ ನೀವು ಬೀಚಿನಲ್ಲಿ ಕುಳಿತು ವಿನೋದಕ್ಕಾಗಿ ಒಂದು ಪತ್ರಿಕೆಯನ್ನು ಮಾತ್ರವಿಟ್ಟುಕೊಂಡು ಮುಂದಿನ ಊಟಕ್ಕಾಗಿ ನಿರೀಕ್ಷಿಸಬಯಸುವುದಿಲ್ಲ. ಅತ್ಯಂತ ದೂರದ ಬೆಟ್ಟಗಳು ನಿಮ್ಮನ್ನು ಕೈಬೀಸಿ ಕರೆಯುತ್ತವೆ ಮತ್ತು ನೀವು ಅವುಗಳು ಹತ್ತಿರದಿಂದ ಹೇಗೆ ಕಾಣುತ್ತವೆಂದು ನೋಡಬಯಸುತ್ತೀರಿ. ನೀವು ಬೆರೆಯುವವರಾಗಿದ್ದೀರಿ ಮತ್ತು ಸರಿಯಾದ ಸಂತೋಷವೆಂದರೆ ಸ್ನೇಹಿತರ ವಿಶಾಲ ವಲಯವೆಂದು ನಂಬಿರುತ್ತೀರಿ. ಈ ಸ್ನೇಹಿತರಲ್ಲಿ ಒಬ್ಬರನ್ನು ಆರಿಸಿಕೊಳ್ಳುತ್ತೀರಿ ಹಾಗೂ ಅವರು ನಿಮಗೆ ಎಲ್ಲವೂ ಆಗಿರುತ್ತಾರೆ ಮತ್ತು ನಿಮಗೆ ಈಗಾಗಲೇ ಮದುವೆಯಾಗಿಲ್ಲದಿದ್ದರೆ ನೀವು ಅವರನ್ನೇ ಮದುವೆಯಾಗುತ್ತೀರಿ. ನಿಮ್ಮ ಸ್ವಭಾವ ಸಹಾನುಭೂತಿಯಿಂದ ತುಂಬಿರುತ್ತದೆ. ಪರಿಣಾಮವಾಗಿ ನಿಮ್ಮ ವೈವಾಹಿಕ ಜೀವನ ಸಂತೋಷಮಯವಾಗಿರುತ್ತದೆಂದು ನಂಬಲು ಎಲ್ಲ ಕಾರಣಗಳಿವೆ. ನೀವು ನಿಮ್ಮ ಮನೆ ಮತ್ತು ಅದರ ವಸ್ತುಗಳ ಬಗ್ಗೆ ಬಹಳ ಆಲೋಚಿಸುತ್ತೀರಿ ಮತ್ತು ನೀವು ಅದೊಂದು ಆರಾಮದಾಯಕವಾದ ಸುಸ್ಥಿತಿಯಲ್ಲಿರುವ ಸ್ಥಳವಾಗಿರುತ್ತದೆಂದು ನಿರೀಕ್ಷಿಸುತ್ತೀರಿ. ಮನೆಯಲ್ಲಿ ಅವ್ಯವಸ್ಥೆ ನಿಮ್ಮನ್ನು ಇನ್ನೂ ಅನಾನುಕೂಲತೆಗಳಿಗೆ ಈಡು ಮಾಡಬಹುದು.
ನಿಮ್ಮ ಮಕ್ಕಳು ನಿಮಗೆ ಎಲ್ಲವೂ ಆಗಿರುತ್ತಾರೆ. ನೀವು ಅವರಿಗಾಗಿ ಕೆಲಸ ಮಾಡುತ್ತೀರಿ ಮತ್ತು ಅವರ ಶಿಕ್ಷಣ ಮತ್ತು ಸಂತೋಷಕ್ಕಾಗಿ ಬಹಳ ಖರ್ಚು ಮಾಡುತ್ತೀರಿ ಮತ್ತು ಅವೆಲ್ಲ ವ್ಯರ್ಥವಾಗುವುದಿಲ್ಲ. ಹಣಕಾಸಿನ ವಿಷಯದಲ್ಲಿ ನಿಮಗೆ ಯಾವ ಭಯವಿಲ್ಲ. ಅದ್ಭುತ ಅವಕಾಶಗಳು ನಿಮ್ಮ ಮಾರ್ಗದಲ್ಲಿ ಬರುತ್ತವೆ. ಏನೂ ಇಲ್ಲದಿದ್ದಾಗಲೂ ಏನನ್ನಾದರೂ ಸೃಷ್ಟಿಸುತ್ತೀರಿ. ಆದರೆ ಇಲ್ಲಿ ಒಂದೇ ಅಪಾಯವೆಂದರೆ ನೀವು ಊಹಾತ್ಮಕ ಪ್ರಕೃತಿಯ ಬಹಳ ದೊಡ್ಡ ಯೋಜನೆಗಳಿಗೆ ಕೈಹಾಕಿ ನಷ್ಟ ಅನುಭವಿಸಬಹುದು. ಹಣಕಾಸಿನ ವಿಷಯಗಳಲ್ಲಿ ನೀವು ನಿಮ್ಮ ಸ್ನೇಹಿತರು ಹಾಗೂ ನಿಮಗೆ ನೀವೇ ಒಂದು ಒಗಟಾಗಿರುತ್ತೀರಿ. ನೀವು ವಿಶೇಷವಾಗಿ ಭೂಮಿ, ಮನೆ ಅಥವಾ ಎಸ್ಟೇಟ್ ಆಸ್ತಿ ವ್ಯಾಪಾರಗಳನ್ನು ಮಾಡಬಯಸಿದಲ್ಲಿ ಅವುಗಳಲ್ಲಿ ವಿಶಿಷ್ಟ ರೀತಿಯಲ್ಲಿ ಹಣ ಮಾಡುತ್ತೀರಿ. ಹಸ್ತ ಆಕಾರದಲ್ಲಿ 5 ನಕ್ಷತ್ರಗಳಿಂದ ಕೂಡಿದ ಪುಂಜವೇ ಹಸ್ತ ನಕ್ಷತ್ರ. ದೇವತೆ ರವಿಗ್ರಹ. ಜೈನರಾದರೆ ಪದ್ಮಪ್ರಭಾ ತೀರ್ಥಂಕರರೂ ಆಗಿರುತ್ತಾರೆ. ಪಾಂಡವರಲ್ಲಿ ನಕುಲ ಸಹದೇವರು ಜನಿಸಿದ ನಕ್ಷತ್ರ ಆಗಿದೆ. ಯಾವುದೇ ರೀತಿಯ ರತ್ನಾಭರಣಗಳನ್ನು ಧರಿಸಲು ಈ ದಿನ ಉತ್ತಮ. ಭಾನುವಾರ ದಿನ ಹಸ್ತ ನಕ್ಷತ್ರವಿದ್ದು ಈ ದಿನ ಗೃಹ ಪ್ರವೇಶ ಮಾಡಿದರೆ ನಿಮ್ಮ ಮನೆ ಬೇರೆಯವರ ಪಾಲಾಗಲಿದೆ. ಆದರೆ ಕೃಷಿ ಭೂಮಿ ಖರೀದಿ, ಕೃಷಿ ಆರಂಭ, ಗೃಹ ನಿರ್ಮಾಣ ಮತ್ತು ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಈ ದಿನ ಶುಭದಾಯಕ. ಈ ನಕ್ಷತ್ರದವರಿಗೆ ಯಾವುದೇ ರೀತಿ ಅನಾರೋಗ್ಯ ಬಂದರೆ ಹಸ್ತ ಆಸನ ಅಥವಾ ಮುದ್ರಾಸನಗಳನ್ನು ಮಾಡತಕ್ಕದ್ದು. ರುದ್ರಾಕ್ಷಿಯಾದರೆ ಪಂಚಮುಖಿ ಉತ್ತಮ. ಈ ನಕ್ಷತ್ರದಲ್ಲಿ ಜನಿಸಿದವನು ಸುಂದರವಂತನು, ವಿದ್ಯಾವಂತನು, ಬುದ್ಧಿವಂತನು, ವಾಣಿಜ್ಯ ಅರ್ಥಶಾಸ್ತ್ರಗಳಲ್ಲಿ ಪ್ರವೀಣನು, ಹೆಚ್ಚು ಪ್ರಾಯವಾದರೂ ಕಡಿಮೆ ವಯಸ್ಸಿನಂತೆ ತೋರುವನು. ಸ್ತ್ರೀಯಾದರೆ ಸದ್ಗುಣವಂತಳು, ಕ್ಷಮಾಗುಣ ಉಳ್ಳವಳು, ದೈವಭಕ್ತಳು, ಸ್ಫುರದ್ರೂಪಿ. ವಿವಾಹವಾದರೆ ಆದರ್ಶ ದಂಪತಿಗಳಂತೆ ಬಾಳುವರು. ಈ ನಕ್ಷತ್ರದಲ್ಲಿ ಋತುಮತಿಯಾದರೆ ಪುತ್ರ ಸಂತಾನ ಪಡೆಯುವಳು, ಧರ್ಮದಂತೆ ನಡೆಯುವಳು, ಪರೋಪಕಾರಿ, ಸೌಭಾಗ್ಯವಂತಳು ಆಗುವಳು. ಈ ನಕ್ಷತ್ರದಲ್ಲಿ ಜನಿಸಿದ ಮಕ್ಕಳಿಗೆ ಗಜಕೇಸರಿ ಯೋಗವಿದ್ದರೆ ಲೋಕಪ್ರಸಿದ್ಧರು, ಭದ್ರಕ ಯೋಗವಿದ್ದರೆ ಗಣಿತ ವಿದ್ಯೆ ಮತ್ತು ಗಣಕೀಕರಣ ವಿಭಾಗದಲ್ಲಿ ಪ್ರಭಾವಿಗಳಾಗಿದ್ದು ವಿದೇಶದಲ್ಲಿ ಉದ್ಯೋಗ ಪಡೆಯುವರು. ಈ ನಕ್ಷತ್ರ ಭಾನುವಾರ ಇದ್ದರೆ ಅಮೃತ ಸಿದ್ಧಿ ಯೋಗ. ಹೀಗಾಗಿ ಮನೆ ಪ್ರವೇಶ ಬಿಟ್ಟು ಉಳಿದ ಕಾರ್ಯಗಳಿಗೆ ಶುಭ ಫಲ. ಈ ನಕ್ಷತ್ರ ಸೋಮವಾರ, ಗುರುವಾರ ಮತ್ತು ಶನಿವಾರ ದಿನಗಳಲ್ಲಿದ್ದರೆ ಪ್ರಯಾಣ ಮಾಡಬೇಡಿ. ಈ ನಕ್ಷತ್ರದವರು ಸಮಾಜದಲ್ಲಿ ಉತ್ತಮ ಹೆಸರು ಪಡೆಯಬೇಕಾದರೆ ಜ್ಯೇಷ್ಠ, ಯ, ಯು ಮತ್ತು ರೇವತಿ, ಚ, ಚಿ ಗಳಿಂದ ಆರಂಭದ ಹೆಸರು ಇಡುವುದು ಉತ್ತಮ. ಅಷ್ಟಮಿ ತಿಥಿ ಶನಿವಾರ, ಶ್ರವಣ ನಕ್ಷತ್ರ ಇದ್ದ ದಿನ ಘಾತ ಆಗಿವೆ. ಯಾವ ಕಾರ್ಯವೂ ಮಾಡಬಾರದು. ನೂತನ ವ್ಯವಹಾರ, ಉದ್ಯೋಗಕ್ಕೆ ಸೇರಲು ಚಿತ್ರ, ಧನಿಷ್ಠ, ಶುಕ್ರವಾರ, ಮೃಗಶಿರ, ಸೋಮವಾರ ದಿನಗಳು ಉತ್ತಮ. ಅಕ್ಷರಾಭ್ಯಾಸ ಆರಂಭಿಸಲು, ಮಕ್ಕಳನ್ನು ಶಾಲೆಗೆ ಸೇರಿಸಲು ವಿಶಾಖ, ಬುಧವಾರ, ಪುನರ್ವಸು, ಸೋಮವಾರ ಮತ್ತು ಪೂರ್ವಭಾದ್ರ, ಗುರುವಾರ ಉತ್ತಮ ದಿನಗಳು. ಉಳಿದ ಎಲ್ಲ ಶುಭ ಕಾರ್ಯಗಳಿಗೆ ಜ್ಯೇಷ್ಠ, ಬುಧವಾರ ಮತ್ತು ರೇವತಿ, ಶುಕ್ರವಾರ ದಿನಗಳು ಉತ್ತಮ ಆಗಿವೆ. ಸ್ವಾತಿ, ಶತಭಿಷ ಮತ್ತು ಆರಿದ್ರ ಮತ್ತು ಚಂದ್ರನು ಮೇಷ ರಾಶಿ ಇದ್ದಾಗ ದೂರದ ಪ್ರಯಾಣ ಮಾಡಬಾರದು. ಮೂಲ, ಅಶ್ವಿನಿ ಮತ್ತು ಮಖೆ ದಿನಗಳಲ್ಲಿ ಅತಿ ಜಾಗ್ರತೆ ಇರಬೇಕು. ಹಸ್ತ ನಕ್ಷತ್ರದಲ್ಲಿ ಜನಿಸಿದವರಿಗೆ ಆರೋಗ್ಯದಲ್ಲಿ ಕಫಬಾಧೆ ಇದೆ. ಇವರ ಪೂರ್ಣ ಪ್ರಾಯ 74 ವರ್ಷಗಳಾಗಿವೆ. ಗಜಕೇಸರಿ ಯೋಗವಿದ್ದರೆ 1000 ತಿಂಗಳ ಆಯುಷ್ಯ ಇರುವುದು. ಇವರು ಉದ್ಯೋಗಿಗಳಾದರೆ ಬ್ಯಾಂಕಿಂಗ್, ಅಂಚೆ ಇಲಾಖೆ, ತಾಂತ್ರಿಕ ಸಂಬಂಧ ಉದ್ಯೋಗವಿದ್ದು ದೇಶ ವಿದೇಶ ಸಂಚರಿಸುವರು. ವ್ಯಾಪಾರ ವ್ಯವಹಾರವಾದರೆ ಪುಸ್ತಕ ಮಾರಾಟ, ವೃತ್ತಪತ್ರಿಕೆ, ವಸ್ತ್ರ, ಸೌಂದರ್ಯ ಸಾಧನಗಳು, ಹಾಲು, ಮೊಸರು, ಗಿಣ್ಣು ಹಿಡಿಸುವುದು. ಇವರಿಗೆ ಅದೃಷ್ಟ ತರುವ ರತ್ನ ವಜ್ರದ ಜತೆಗೆ ಪಚ್ಚೆ ರತ್ನವಿರಬೇಕು.
ನೀಚಭಂಗ ರಾಜಯೋಗದ ಫಲದಂತೆ ಜೀವನದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುವರು. ಇವರು ಹಾಸ್ಯ ಪ್ರಜ್ಞೆ ಇರತಕ್ಕವರು, ಅಡುಗೆ ವಿಷಯದಲ್ಲಿ ಶ್ರೇಷ್ಠರು. ಇವರ ನಳಪಾಕವನ್ನು ಎಲ್ಲರೂ ಮೆಚ್ಚುವರು. ಅದೃಷ್ಟ ಸಂಖ್ಯೆ 5, 6. ಬುಧವಾರ 14, 23, 5. ಶುಕ್ರವಾರ 6, 15, 24. ದಿನಗಳು ಎಲ್ಲ ಕಾರ್ಯಗಳಿಗೆ ಉತ್ತಮ ದಿನಗಳು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.